ಸರಿ ನಕ್ಕಿದ್ ಸಾಕು, ಬಾ ರೊಟ್ಟಿ ತಟ್ಟು. ಏನು ರೊಟ್ಟಿ ತಟ್ಬೇಕಾ? ನಾನಾ? ಹಾ ನೀನೇ. ಅಯ್ಯೋ ಅದೆಲ್ಲ ನಂಗೆ ಬರಲ್ಲಪ್ಪ. ಬರ್ಲಿಲ್ಲ ಅಂದ್ರೆ ಕಲ್ತ್ರೆ ಆಯ್ತು, ಅದಕ್ಕೇನಂತೆ. ಅಲ್ಲ ಇಷ್ಟೊತ್ತು ನೀನೇ ಮಾಡ್ತಿದ್ದೆ ತಾನೆ, ಇವಾಗ ನಾನು ಯಾಕೆ? ನಾನ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ, ಹಾಗಂತ ದಿನ ನಿಂಗೆ ಅಡ್ಗೆ ಮಾಡ್ತಾ ಕೂರಕ್ ನನ್ಗೆಲ್ಲಿಂದ ಆಗುತ್ತೆ. ನೀನ್ ಕಲ್ತ್ಕೊಂಡೆ ನಿನ್ಗೆ ಅಭ್ಯಾಸ ಆಗುತ್ತೆ, ಆಮೇಲೆ ನಾನು ಇಲ್ಲ ಅಂದ್ರೂ ನಿನ್ಗೇನು ಸಮಸ್ಯೆ ಆಗಲ್ಲ. ಹಾ ನೀನ್ ಹೇಳಿದ್ದೇನೋ ಹೌದು, ಆದ್ರೆ ನಾನೀಗ ಈ ಕೆಲಸ ಮಾಡ್ತಾ ಇದ್ದೀನಲ್ಲ. ಏನು ಬೇಕಾಗಿಲ್ಲ, ಅದನ್ನ ಆಮೇಲೆ ಬೇಕಾದ್ರೂ ಮಾಡ್ಬೋದು, ನೀನ್ ಬಾ. ಅಲ್ಲ ಎಲ್ಲಮ್ಮ, ಅದು ಏನಾಯ್ತು ಭೈರವ? ನೀನೇ ತಾನೇ ಹೇಳಿದ್ದು ನೀನೇನು ಕೆಲಸ ಮಾಡ್ಬೇಡ ಎಲ್ಲಮ್ಮ, ಇಲ್ಲ ನಾನೇ ಮಾಡ್ತೀನಿ ಅಂತ. ಅಂದ್ರೆ ನೀ ನಾನು ಹೇಳಿದ ಕೆಲಸ ಮಾಡಲ್ಲ, ಬರೀ ಬಾಯಿ ಮಾತು ಅಂತಾಯ್ತು. ಅಯ್ಯೋ ಎಲ್ಲಮ್ಮ, ಇಲ್ಲ ಎಲ್ಲಮ್ಮ, ನಾನು ಬೇರೆ ಗಂಡಸರ ಥರ ಅಲ್ಲ. ನಾನು ಏನು ಹೇಳಿದ್ದೀನೋ ಹಾಗೆ ನಡ್ಕೊಳ್ಳೋದು. ಆದರೆ ನನಗೆ ಈ ಅಡುಗೆ ಗಿಡ್ಗೆ ಎಲ್ಲ ಬರಲ್ಲ ಅಷ್ಟೇ. ಹುಟ್ಟಲೇ ಎಲ್ಲ ಕೆಲಸನೂ ಬರಲ್ಲ. ಸರಿ, ನಿನಗೆ ಬರಲ್ಲ ಅಂದ್ರೆ ನಾನೇ ನಿನಗೆ ಹೇಳ್ಕೊಡ್ತೀನಿ. ಏನು ನೀನು ಹೇಳ್ಕೊಡ್ತೀಯಾ? ಹಾ ನಾನೇ. ಬೇಗ ಬೇಗ ಹೇಳ್ಕೊಡು ಎಲ್ಲಮ್ಮ. ನೀನು ಹೇಳ್ಕೊಡೋದಾದ್ರೆ ಅದೆಂಥ ಕೆಲಸ ಆದರೂ ನಾನು ಮಾಡ್ತೀನಿ. ಸಾಕು ಸಾಕು, ಬಾ ಮೊದಲು ಉಂಡೆ ಕಟ್ಟು, ಬಾ. ನೋಡು, ಉಧೋ 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 ರೇಣುಕಾ ಎಲ್ಲಮ್ಮ ಶ್ರೀ